ಬೆಳಗ್ಗೆ ಹೊತ್ತು ವಿಧಾನಸೌಧದಲ್ಲಿ ಇರ್ತಾರೆ ರಾಜಕಾರಣಿಗಳು ಎಕ್ಸ್ ಸಿ ಎಮ್ಗಳು ಎಮ್ ಎಲ್ ಎಗಳು ರಾತ್ರಿ ಹೊತ್ತು 5 ಸ್ಟಾರ್ ಹೋಟೆಲ್ಗಳಲ್ಲಿ ಪಾಪ ನಾವು ಹೇಳಬಾರ್ದು. ಈಗ ನಮ್ಮ ಅಕ್ಕ ತಂಗಿರ್ತಾರೇ ಅವರು ಕೂಡ ಹೆಣ್ಮಕ್ಳು, ಅವರು ಗ್ಲಾಮರಸ್ ಆಗಿರ್ತಾರೆ, ಅವ್ರಿಗೆ ಗ್ಲಾಮರ್ ಇರ್ತದೆ, ಇವ್ರ ಹತ್ರ ದುಡ್ಡು ಹಣ ಇರ್ತದೆ. ಐ ಥಿಂಕ್ ಬೋತ್ ಆಫ್ ದೆಮ್ ಗೆಟ್ ಟುಗೆದರ್. ಇದೇ ವಿಚಾರವಾಗಿ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ. ನೀವು ಒಂದು ಮಾತನ್ನು ಕೂಡ ಹೇಳ್ತೀರಿ, ಅನೇಕ ಶುಗರ್ ಡ್ಯಾಡಿಗಳಿದ್ದಾರೆ, ರಾಜಕಾರಣಿಗಳು ಮತ್ತು ನಟಿಯರ ನಡುವೆ ಕೂಡ ಸಂಬಂಧ ಇದೆ ಅಂತ. ಸೊ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಡೋದಾದ್ರೆ ಏನು ಸರ್ ಆ್ಯಕ್ಚುಲಿ? ಮೇಡಮ್, ಡೆಫಿನೆಟ್ಲಿ ಪಾಲಿಟಿಕ್ಸ್ ಆ್ಯಂಡ್ ಸಿನಿಮಾ ಗ್ಲಾಮರ್ ಇಂಡಸ್ಟ್ರಿ ಗೋಸ್ ಟುಗೆದರ್. ಬೆಳಗ್ಗೆ ಹೊತ್ತು ವಿಧಾನಸೌಧದಲ್ಲಿ ಇರ್ತಾರೆ ರಾಜಕಾರಣಿಗಳು ಎಕ್ಸ್ ಸಿ ಎಮ್ಗಳು ಎಮ್ ಎಲ್ ಎಗಳು, ರಾತ್ರಿ ಹೊತ್ತು 5 ಸ್ಟಾರ್ ಹೋಟೆಲ್ಗಳಲ್ಲಿ ಪಾಪ ನಾವು ಹೇಳಬಾರ್ದು. ಈಗ ನಮ್ಮ ಅಕ್ಕ ತಂಗಿರ್ತಾರೇ ಅವರು ಕೂಡ ಹೆಣ್ಮಕ್ಳು, ಅವರು ಗ್ಲಾಮರಸ್ ಆಗಿರ್ತಾರೆ, ಅವ್ರಿಗೆ ಗ್ಲಾಮರ್ ಇರ್ತದೆ, ಇವ್ರ ಹತ್ರ ದುಡ್ಡು ಹಣ ಇರ್ತದೆ. ಐ ಥಿಂಕ್ ಬೋತ್ ಆಫ್ ದೆಮ್ ಗೆಟ್ ಟುಗೆದರ್. ಅವ್ರ ಪರ್ಸನಲ್ ಲೈಫು ನಾವೇನು ಕಮೆಂಟ್ ಮಾಡೋಂಗಿಲ್ಲ. ಬಟ್ ಅಲ್ಟಿಮೇಟ್ಲಿ ಒಂದು 5 ಲಕ್ಷ 10 ಲಕ್ಷ ತೊಗೊಂಡು ಕೆಲಸ ಮಾಡೋವಂಥ ಒಬ್ಬ ಹೀರೋಯಿನ್ನು ಒಂದು 10 ಫಿಲಮ್ ಮಾಡಿರ್ತಾಳೆ ಅಂದಿರ್ಕೊಳ್ಳಿ, 1 ಕೋಟಿ ಸಂಪಾದನೆ ಇರ್ಬೋದು, ಕಾರು ಗಿರು ಎಲ್ಲ ಮೇಂಟೈನು ಅದು ಇದು ಅಂದ್ಕೊಂಡ್ರೆ ಕೂಡ ಏನು ಮ್ಯಾಕ್ಸಿಮಮ್ ಒಂದು 70-80 ಲಕ್ಷ. 70-80 ಲಕ್ಷಕ್ಕೆ ಒಂದು ಸೈಟ್ ಕೂಡ ಬರೋಲ್ಲ. ಆದರೆ ಕೆಲವು ಹೆಣ್ಣು ಮಕ್ಕಳು ಇಂದಿರಾನಗರದಲ್ಲಿ ಮನೆ ಮಾಡಿಕೊಂಡು ಜೈಲಿಗೆ ಹೋಗಿ ಬಂದುಬಿಟ್ರು ಡ್ರಗ್ ಕೇಸಲ್ಲಿ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ ದಂಧೆನ ಮಾಡ್ತಾಯಿದ್ರು. ದಂಧೆ ಅಂತಂದರೆ ಡ್ರಗ್ ದಂಧೆ ಮಾಡ್ತಾಯಿದ್ರು. ಈ ಥರ ಏನಾದರೂ ದೇ ಆರ್ ಐ ಥಿಂಕ್ ಕಸ್ಟಮೈಸಿಂಗ್ ಸಮ್ ಈ ಥರ ಒಂದು ಐ ಥಿಂಕ್ ದೇಹ ಸುಖವನ್ನೇ ವ್ಯಾಪಾರ ಮಾಡ್ಕೊಂಡು ಏನೋ ಆಗ್ತಾ ಇದೆಯಾ? ಅದು ಆಗಬಾರ್ದು. ಯಾಕಂದರೆ ನಮ್ಮ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ. ನಾವು ಭಾರತ ಮಾತೆ ಅಂತೀವಿ, ಕರ್ನಾಟಕ ಚಾಮುಂಡಿ ಅಂತೀವಿ, ಎಲ್ಲದನ್ನು ನಾವು ಹೆಣ್ಣುಗೊಳಿಸ್ತೀವಿ, ನದಿಗಳನ್ನು ಹೆಣ್ಣುಗೊಳಿಸ್ತೀವಿ. ಆ ರೀತಿ ನಾವು ಆ ಒಂದು ಇದನ್ನು ನಾವು ಹೆಣ್ಮಕ್ಳು ಕೊಟ್ಟಿರ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ಈ ಪೊಲಿಟಿಕ್ಸು ದರಿದ್ರ ಪೊಲಿಟಿಕ್ಸು ಅಂತ ಹೇಳಬೇಕು. ಇವ್ರುಗಳಿಗೆ ನಾವು ಸಿ ಎಮ್ ಮಾಡೋದು ಸಿ ಎಮ್ಗಳು ಮಾಡೋದು, ಎಕ್ಸ್ ಸಿ ಎಮ್ಗಳ ಕತೆ ಹೇಳ್ತಾರೆ. ನಾನು ಪ್ರೆಸೆಂಟ್ ಸಿ ಎಮ್ ಕತೆ ಹೇಳ್ತಾ ಇಲ್ಲ, ಎಕ್ಸ್ ಸಿ ಎಮ್ಗಳನ್ನ ಎಮ್ ಎಲ್ ಎ ಕತೆ ಹೇಳ್ತಾ ಇದ್ದೀನಿ. ನಿಮಗೆ ಮಾಡಿರೋದು ನೀವು ಸೇವೆ ಮಾಡಲಿ ಅಂತ ಅಲ್ಲಿ ಕೂತ್ಕೊಂಡು ಬ್ಲೂ ಫಿಲಮ್ ಮಾಡೋದು, ಅಲ್ಲೆಲ್ಲೋ ನಂದಿ ಬೆಟ್ಟಕ್ಕೆ ಹೋಗೋದಂತೆ, ಅಲ್ಲಿ ತೆಲುಗು ಇಂಡಸ್ಟ್ರಿ ಹೆಣ್ಮಕ್ಳನ್ನ ಕರ್ಸೋದಂತೆ, ಇನ್ನೊಬ್ಬ ಯಾರೋ ಎಮ್ ಎಲ್ ಎ ತೊಗೊಂಡೋಗಿ ವಯಾಗ್ರ ಕೊಡೋದಂತೆ, ಇನ್ನೊಬ್ಬ ಹೆಣ್ಮಕ್ಳನ್ನ ಕರ್ಕೊಂಬರೋದಂತೆ, ಅದನ್ನು ಯಾವನು ಶೂಟ್ ಮಾಡ್ಕೊಳೋದಂತೆ, ಅದು ಎಕ್ಸ್ಪೋಸ್ ಆಗೋದಂತೆ, ಅದು ನಮ್ಮಂಥ ಕೈಗೆ ಎಲ್ಲೋ ಒಂದು ಕಡೆ ಗೊತ್ತಾಗೋದಂತೆ. ನಾವು ಅದನ್ನು ಪಬ್ಲಿಕ್ ಮುಂದೆ ಹೇಳಿದಾಗ ಪಬ್ಲಿಕ್ ನಮ್ಮನ್ನು ಕೇಳ್ತಾರೆ, ಯಾರ್ರೀ ಅವರು ಅಂತ. ನಾನು ಹೇಳಿದೆ, ಯಾವನು ಸ್ಟೇ ತೊಗೊಂಬತ್ತಾನೆ ಅವನೇ ಅಂತ. ಯಾರೋ ಮನೆ ಸ್ಟೇ ಕೂಡ ತಂದ್ಬಿಟ್ಟವ್ರೆ. ದೇ ಹ್ಯಾವ್ ಟು ಎಕ್ಸ್ಪ್ಲೇನ್ ಮೇಡಮ್, ಏನಿದೆ ಈ ಒಂದು ಪೊಲಿಟಿಷಿಯನ್ಸ್ಗಳು ಯಾಕೆ ಈ ಥರ ಮಾಡ್ತಾಯಿದ್ದಾರೆ. ಆಮೇಲೆ ಕರ್ನಾಟಕ ನಿಜವಾಗ್ಲೂ ಒಂದು ಕಸ್ತೂರಿ ಕರ್ನಾಟಕ ಆಗಿ ಉಳಿದಿದೆಯಾ ಅಥವಾ ಬ್ಲೂ ಫಿಲಮ್ ಕರ್ನಾಟಕ ಆಗಿ ಹೊರಟಿದೆಯಾ? ಅದನ್ನು ರಾಜಕಾರಣಿಗಳು, ಇವತ್ತಿನ ನಟಿಮಣಿಯರು ಎಲ್ಲರೂ ಅಲ್ಲ ಮೇಡಮ್, ಒಳ್ಳೆಯವರು ಇದ್ದಾರೆ. ಈಗ ನಮ್ಮ ಶಿವಣ್ಣ ಇದ್ದಾರೆ, ಶಿವಣ್ಣನ ಮೇಲೆ ಆರೋಪ ಮಾಡೋಕ್ಕಾಗತ್ತಾ ನಾವು? ನಮ್ಮ ಸುದೀಪ್ ಇದ್ದಾರೆ, ನಾವು ಆರೋಪ ಮಾಡೋಕ್ಕಾಗತ್ತಾ? ದೇರ್ ಆರ್ ಗುಡ್ ಜೆಂಟ್ಲ್ಮ್ಯಾನ್ ಆ್ಯಂಡ್ ಐ ಥಿಂಕ್ ಲೇಡೀಸು ಹೀರೋಯಿನ್ಸು ಇದ್ದಾರೆ, ನಟಿಯರಿದ್ದಾರೆ. ಬಟ್ ಒಂದು ಸೆಗ್ಮೆಂಟ್ ಇದೆ, ಒಂದು ಸೆಗ್ಮೆಂಟು ದೇ ವಾಂಟೆಡ್ ಟು ಎಂಜಾಯ್ ದ ಬ್ಯೂಟಿ. ಅನದರ್ ಸೆಗ್ಮೆಂಟ್ ಆ ಬ್ಯೂಟಿನ ಮಾರಿ ದೇ ವಾಂಟೆಡ್ ಟು ಅರ್ನ್ ಔಟ್ ಆಫ್ ಇಟ್. ಅಲ್ಟಿಮೇಟಾಗಿ ಬ್ಲ್ಯಾಕ್ ಮೇಲ್ಸು ನಡೀತಾ ಇದೆ. ಅಂದರೆ ಹೆಣ್ಮಕ್ಳು ಅಥವಾ ಹೆಣ್ಮಕ್ಳು ಯಾವ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ ಅಂತಂದರೆ ದೇ ಆರ್ ಯೂಸಿಂಗ್ ಟೆಕ್ನಾಲಜಿ. ಅಂದರೆ ಹೋಟೆಲ್ ರೂಮಲ್ಲಿ ಅವ್ರ ಜೊತೆ ಹೋದಾಗ ಪ್ರೈವಸಿನಲ್ಲಿ ಐ ಥಿಂಕ್ ದೇ ಆರ್ ಕ್ಯಾಪ್ಚರಿಂಗ್ ದ ಮೂಮೆಂಟ್ಸ್ ಆ್ಯಂಡ್ ಸಮ್ವೇರ್ ಅದನ್ನು ಮಾಡ್ಕೊಂಡು. ನೆನ್ನೆ ಬಂದ ಕೇಸ್ IAS ಕೇಸು, ಶಿ ಸೇಸ್ ನನ್ನ ಹತ್ರ ಸಾಕಷ್ಟು ವಿಡಿಯೋ ಇದೆ, ಆ AS ಆಫೀಸರು ನಂದು ಅಂತ ಹೇಳ್ತಾಳೆ. ನಾನು ಹೇಳಿದೆ, ಅಲ್ಲಮ್ಮ ನೀನು ಆ ಬ್ಲೂ ಫಿಲಮನ್ನು ಕೊಟ್ಟರೆ ನೀನು ಎಕ್ಸ್ಪೋಸ್ ಆಗ್ತೀಯ ಸರ್, ಆದರೂ ಪರವಾಗಿಲ್ಲ ಸರ್, ನಂಗೆ 5 ಕೋಟಿ ರೂಪಾಯಿ ಮನೆ ಬೇಕು. ದಿಸ್ ಈಸ್ ಅ ಲೇಟೆಸ್ಟ್ ಎಕ್ಸಾಂಪಲ್ ಐ ವಾಂಟೆಡ್ ಟು ಗಿವ್. ನಾನು ಹೆಣ್ಮಕ್ಳ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಎಲ್ಲ ಹೆಣ್ಮಕ್ಳು ಆ ಥರ ಇಲ್ಲ. ನಮ್ಮ ತಾಯಿ ಕೂಡ ಹೆಣ್ಣಿದ್ದಾಳೆ, ನಮ್ಮ ಹೆಂಡತಿ ಹಂಗಿದ್ದಾರೆ. ಅಫ್ಕೋರ್ಸ್ ಈಗ ನಮ್ಮ ರಿಪೋರ್ಟ್ ಮೇಡಮ್ ಇಲ್ಲಿದ್ದಾರೆ. ಸೊ ವಿ ಆರ್ ನಾಟ್ ಅಬೌಟ್ ಅಗೇನ್ಸ್ಟ್ ದ ವುಮೆನ್ಶಿಪ್. ದೇರ್ ಆರ್ ಸರ್ಟನ್ ವುಮೆನ್ಸ್ ಹೂ ಆರ್ ಯೂಸಿಂಗ್ ದಿಸ್ ಎಸ್ ಅ ಬಿಸ್ನೆಸ್. ಇಟ್ ಹ್ಯಾಸ್ ಟು ಸ್ಟಾಪ್ ಮೇಡಮ್. ಇದು ಸ್ಟಾಪ್ ಆಗಬೇಕು.